ಮುಳುಬಾಗಿಲಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ವರ್ಗಾವಣೆಗೊಂಡ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಅರ್ಥಪೂರ್ಣ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸ್ಥಳೀಯ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ವರ್ಗಾವಣೆಗೊಂಡ ಸಿಬ್ಬಂದಿ ವರ್ಗ ಹಾಗೂ ವೈದ್ಯಾಧಿಕಾರಿಗಳನ್ನು ಅಭಿನಂದಿಸಿ, ಗೌರವಿಸಿ, ಸನ್ಮಾನಿಸಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ತಾಲೂಕಿನ ಎಲ್ಲಾ ವೈದ್ಯಾಧಿಕಾರಿಗಳ ಸಭೆ ಕರೆದಿದ್ದು ಆಸ್ಪತ್ರೆಗಳ ಕುಂದುಕೊರತೆ ಬಗ್ಗೆ ಸಮಾಲೋಚಿಸಿ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಜರಿದ್ದರು. ನಮ್ಮ UMO ಆಗಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಸರ್ ಅವರು ಫೋನ್ ಮಾಡಿ ಸರ್ ಬರಬೇಕಂತ ಕೇಳಿದ್ರು. ಹಾಗೆ ನಮ್ಮ THO ಆಗಿರ್ತಕ್ಕಂಥ ಸುಗುಣ ಮೇಡಮ್ ಅವರು ಫೋನ್ ಮಾಡಿ ಈ ಕಾರ್ಯಕ್ರಮ ಬನ್ನಿ ಅಂತ ಕರೆದ್ರು. ನನ್ನ ಜೊತೆ ಜಗದೀಶ್ ಸರ್ ಅವರು, DC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಕ್ತದಡಿ ಸರ್ ಅವರು, ಹಾಗೂ ನ್ಯಾನ್ಸಮ್ ಸರ್ ಅವರು, ಹಾಗೂ ಇನ್ನೂ ಅನೇಕ ವೈದ್ಯಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ಹೃದಯಪೂರ್ವಕ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದರೆ ಒಂದಂತೂ ಹೇಳಬಲ್ಲೆ, ಸೇವೆ ಸಲ್ಲಿಸಿರ್ತಕ್ಕಂಥ ಕಾರ್ಯಕ್ರಮ ನೆನೆಸ್ಕೊಳ್ತಕ್ಕಂಥ ಪದ್ಧತಿ ಯಾರಲ್ಲಿ ಇರ್ತದೋ ಅದು ಸಂಸ್ಕೃತಿ ಅಂತ ಕರಿತೀವಿ. ಯಾಕೆ ನಮ್ಮಲ್ಲಿ ಯಾರೇ ಆಗಿರಲಿ ಕೂಡ, ಸಿಬ್ಬಂದಿ ಆಗಿರಲಿ ಅಥವಾ ಡಾಕ್ಟರ್ ಆಗಿರಲಿ ಇಲ್ಲ HO AMO ಆಗಿರಲಿ, ಅವ್ರಿಗೆ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಥ್ಯಾಂಕ್ಸ್ ಹೇಳೋದು ನಮ್ಮ ಗುಣ ಅಂತ ಹೇಳ್ಬೋದು. ಅದರಿಂದ ನಮ್ಮ ತಾಲೂಕಲ್ಲಿ ಇದು ಒಳ್ಳೆಯ ಸಂಪ್ರದಾಯ ಅಂತ ಹೇಳ್ಬೋದು. ಈಗಾಗಲೇ ನಮಗೆ ಪ್ರಕಾಶ್ ಸರ್ ಇದ್ದಾಗ ತುಂಬ ಅನುಕೂಲಗಳಾಗಿದೆ. ನಾನು ML ಆಗಿ ಬಂದಾದ್ಮೇಲೆ ತುಂಬ ಫಾಸ್ಟಾಗಿ ನನ್ನ ಜೊತೆ ವರ್ಕ್ನ ಶೇರ್ ಮಾಡಿಕೊಂಡ್ರು. ತದನಂತರ ಗುರುರಾಜ್ ಅವರು, ನಮ್ಮ ಸರ್ ಡಾಕ್ಟರ್ AMO ಅವರು ಬಂದಿದ್ದಾರೆ. ಅವರು ಕೂಡ ಅದೇ ಹಾದಿಯಲ್ಲಿ ಬೆಳೀತಾ ಇದ್ದಾರೆ. ನನಗೆ ಒಂದೇ ಹೇಳೋದು, ಬಡಬಗ್ಗರಿಗೆ ಅನುಕೂಲ ಆಗೋ ಥರ ಒಳ್ಳೆಯದಾದರೆ ನನಗೆ ತುಂಬ ಖುಷಿ ಆಗ್ತಕ್ಕಂಥ ವಿಷಯ. ಅದರಿಂದ ಸಾಕಷ್ಟು ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೀವಿ, ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದೀವಿ. ಕೆಲವೇ ದಿನಗಳಲ್ಲಿ ಮುಂದೆ ಇರ್ತಕ್ಕಂಥ ಖಾಲಿ ಜಾಗನ ಅದನ್ನು ಕೋರ್ಟಿಂದ ಕ್ಲಿಯರ್ ಆಗಿದೆ, ಅದನ್ನು ಒಡಿಸಿ ಒಂದು ಕಾಂಪೌಂಡ್ ಹಾಕಿ ಹಿಂದೆ ಒಂದು ಹಾಸ್ಪಿಟ್ಲ್ನ ಕಟ್ತಾ ಇದ್ದೀವಿ. ಅದು ಒಳ್ಳೆ ಹಾಸ್ಪಿಟ್ಲ್ನ ಕಟ್ಟಿ ಸುಂದರವಾಗಿರ್ತಕ್ಕಂಥ ಸರ್ವಿಸ್ ಕೊಡಲಿಕ್ಕೆ ನಾವು ಹಾದಿಯನ್ನು ತುಳಿತೀವಿ ಅಂತ ಒಂದು ನಂಬಿಕೆ ನಮ್ಮಲ್ಲಿದೆ. ಅದರಿಂದ ಈಗಾಗಲೇ ಲಾಸ್ಟ್ ವೀಕು DHO ನನಗೂ ಮೀಟಿಂಗ್ ನಡೀತು. ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ಸು ಮತ್ತು ನಾವು ನಿಮ್ಮ ಸಂವಾದಕ್ಕೆ ಆಗಸ್ಟಲ್ಲಿ ಡೇಟ್ ಫಿಕ್ಸ್ ಆಗಿದೆ. ಆಗಸ್ಟ್ ಫಸ್ಟ್ ವೀಕು ನಾನು ಬರ್ತಾ ಇದ್ದೀನಿ. ಎಲ್ಲ ತಾಲೂಕಿನ ಎಲ್ಲ ವೈದ್ಯಾಧಿಕಾರಿಗಳು ಕೂಡ ಕರೆದು ಕುಂದುಕೊರತೆಗಳ ಬಗ್ಗೆ ಮತ್ತು ಎಲ್ಲ ಆಂಬುಲೆನ್ಸ್ ಇಲ್ಲ, ಏನೇನು ಆಗ್ತಾ ಇದೆ, ಏನೇನು ನಾವು ರೆಡಿ ಆಗಬೇಕು ಅನ್ನೋದರ ಈಗಾಗಲೇ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇದ್ದಾವೆ. ಮೊನ್ನೆ ಡಾಕ್ಟರ್ ಪರಮೇಶ್ವರ್ ಸರ್ ಬಂದಿದ್ರು. ಅವರೆಲ್ಲ ಬಂದು ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ಎಚ್ಚೆತ್ಕೊಬೇಕು, DHO ಅವರಿಗೆ ಮತ್ತು MLAಗಳು ಎಚ್ಚೆತ್ಕೊಂಡು ಸಭೆ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಕೂಡಲೇ ಎಲ್ಲ ಡಾಕ್ಟರ್ ಜೊತೆ ಸಂವಾದ ಮಾಡಿ ಎಲ್ಲೆಲ್ಲಿ ಏನೇನು ಕೊರತೆ ಇದೆ, ಆ ಕೊರತೆ ಏನು ನಿವಾರಿಸಬೇಕು ಅನ್ನೋದನ್ನು ನಾನೆಲ್ಲ ಎಚ್ಚೆತ್ಕೊಂತ ಹೇಳ್ತೀನಿ. ಈಗಾಗಲೇ ಒಂದು ಮೀಟಿಂಗ್ ಮಾಡಿ ವಾರ ಅಂತ ಹೇಳ್ತಲ್ಲ, ವಾರಗೆ ರೆಡಿ ಆಗಬೇಕು. ಈಗಾಗಲೇ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅದಕ್ಕೆ ನಾವು ರೆಡಿ ಆಗಬೇಕು ಅಂತ ಹೇಳ್ತಾ ಏನು ಈ ಕಾರ್ಯಕ್ರಮಕ್ಕೆ ಗುರುಸಿ ನಮ್ಮಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಗೌರವಪೂರ್ವಕವಾಗಿ ನಮನಗಳನ್ನು ಅವರಿಗೆ ಗೌರವವನ್ನು ಕೊಟ್ಟು, ಅಂದರೆ ಗೌರವವನ್ನು ಕೊಟ್ಟು ಕಳಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಚಿಕ್ಕದಾಗಿ ಚೊಕ್ಕದಾಗಿ ನಿರ್ದೇಶಿಸ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ನಮ್ಮಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮುಳಬಾಗಿಲು ತಾಲೂಕಿನ ಎಲ್ಲರೂ ಕೂಡ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಸೇವೆ ಅಭಾರಿಯಾಗಿರಲಿ. ಮುಂದೆ ಕೂಡ ನಿಮ್ಮ ಸೇವೆ ಎಲ್ಲೇ ಇದ್ರೂ ಕೂಡ, ನೀವು ಹೇಗೆ ಇದ್ರೂ ಕೂಡ ನಿಮ್ಮ ಸೇವೆ ನಿರಂತರವಾಗಿರಲಿ ಅಂತ ಹೇಳಿ ಸಮಾರಂಭಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಆಗಮಿಸಿದ್ದಕ್ಕೆ ಧನ್ಯವಾದಗಳು. ಮತ್ತೆ ತುಂಬಾ ಸಂತೋಷವಾಗಿದೆ. ಈ ವೇದಿಕೆ ಮೇಲೆ ಆಸನಾಗಿರುವ ನಮ್ಮ ಆಡಳಿತ ವೈದ್ಯಾಧಿಕಾರಿಯಾದ ಗುರುರಾಜ್ ಅವ್ರಿಗೂ ಸ್ವಾಗತವನ್ನು ಬಯಸುತ್ತಾ, ಮತ್ತೆ ಇಲ್ಲಿ ಮುಖಂಡರು ಆಗಿರುವಂತ ನಲ್ಲೂರು ರಘುಪತಿ ರೆಡ್ಡಿ ಮತ್ತೆ ಗೊಲ್ಲಳ್ಳಿ ಜಗದೀಶ್ ಅವರು, ಮತ್ತೆ ಶಾರದಾ ಸ್ಕೂಲ್ ಹೆಡ್ ಮಾಸ್ಟರ್ ಆದಂತ ನಾರಾಯಣ ಸ್ವಾಮಿ ಅವ್ರಿಗೂ ಸ್ವಾಗತವನ್ನು ಬಯಸುತ್ತಾ, ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ವೈದ್ಯಾಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಮಾಧ್ಯಮ ಪತ್ರಿಕರ್ತರಿಗೂ ಸ್ವಾಗತವನ್ನು ಬಯಸುತ್ತಾ, ಇಲ್ಲಿ ಮಾಡಿರುವ ಎಲ್ಲರೂ ವೈದ್ಯಾಧಿಕಾರಿಗಳು AMO ಅಂತ ಡಾಕ್ಟರ್ ಪ್ರಕಾಶ್ ಅವರು ಬಂದು 1 ವರ್ಷದಲ್ಲೇ ಸುಮಾರು ಚೇಂಜಸ್ ಮಾಡಿಬಿಟ್ಟು ಹೋಗಿದ್ದಾರೆ. ಅವರು ಆಕ್ಚುಲಿ ICU ಆಗಿರಲಿ ಮತ್ತೆ ಪ್ರೈವೇಟ್ ವಾರ್ಡು ಸ್ವಚ್ಛತೆ ತುಂಬ ಕಟ್ಟಾಗಿ ಮಾಡಿಬಿಟ್ಟು ಎಲ್ಲ ಒಂದು ಪದ್ಧತಿ ರೀತಿಯಲ್ಲಿ ಮಾಡಿಬಿಟ್ಟು ಹೋಗಿದ್ದಾರೆ. ಅವ್ರು ಹೋಗಿರೋದು ನಮಗೆಲ್ಲ ನಿಜವಾಗ್ಲೂ ತುಂಬ ನೋವಾಗ್ತಾ ಇಂಥ ವಿಷಯ. ಅದೇ ರೀತಿ ಎಲ್ಲ ಸಿಬ್ಬಂದಿಗಳು, ಕ್ಲರ್ಕ್, ಚಲಪತಿ, ಶೇಖರ್, ಕುಸುಮ, ಇವರೆಲ್ಲ ತುಂಬ ಸರ್ವಿಸ್ ಕೊಟ್ಟಿದ್ದಾರೆ ನಮ್ಮ ಆಸ್ಪತ್ರೆಗೆ. ಅದಕ್ಕೆ ಅವ್ರಿಗೆಲ್ರಿಗೂ ಒಂದು ಸಣ್ಣ ಬೀಳ್ಕೊಡುಗೆ ಸಮಾರಂಭ ಇಷ್ಟ ಇದೆ. ಸುದೀರ್ಘವಾಗಿ ಅವರ ಸೇವೆಯನ್ನು ನೀಡಿ ನಮ್ಮ ತಾಲೂಕಿನ ಜನತೆಗೆ ಅವರ ಸರ್ವಿಸಸ್ ಅನ್ನ ಕೊಟ್ಟಿರುವಂತ ನಮ್ಮ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಅವರ ಸರ್ವಿಸಸ್ಸಿನ ಕೃತಜ್ಞತೆಗಾಗಿ, ಅವರ ಕೊಟ್ಟಿರುವ
ಸೇವೆಯನ್ನು ನೆನೆಸ್ಕೊಂಡು ಅವರ ನಮ್ಮ ಸಣ್ಣ ಒಂದು ಕೃತಜ್ಞತೆಯನ್ನ ತೋರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಷ್ಟು ವರ್ಷ ಅವರು ನಮಗೆ ಸೇವೆ ಮಾಡಿರೋದಕ್ಕೆ, ನಮ್ಮ ಜನತೆಗೆ ಅವ್ರು ಕೊಟ್ಟಿರೋ ಸರ್ವಿಸಸ್ಗೆ ನಾವು ಅವ್ರಿಗೆ ಕೊಡ್ತಿರೋ ಸಣ್ಣ ಕಾಣಿಕೆ ಅಂತ ತಿಳ್ಕೊಂಡ್ರೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರತಿನಿಧಿಗಳಂತಹ ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ಬಂದಿರೋದು ನಮ್ಗೆ ತುಂಬಾ ಖುಷಿಯಾದಂತ ವಿಷಯ. ಅವರು ನಮ್ಮ ಜನತೆಗೆ, ನೀವೆಲ್ಲ ನಮ್ಮ ಡಾಕ್ಟರ್ಗಳು, ನಮ್ಮ ವೈದ್ಯರು, ನಮ್ಮ ಸಿಬ್ಬಂದಿ ಎಲ್ಲರೂ ಮಾಡಿರುವ ಸರ್ವಿಸಸ್ನ ಅವರು ಈ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೇಳಿದಾಗ ಅವರು ತುಂಬಾ ಖುಷಿಯಿಂದ ಬರ್ತೀನಿ, ನಾನು ಡೇಟ್ ಯಾವಾಗ ಹೇಳಿದ್ರೆ ಅವಾಗ ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ನನ್ನ ಧನ್ಯವಾದಗಳು. ಹಾಗೂ ನಾವು ಕೊಡ್ತಿರುವ ಸರ್ವಿಸಸ್ಗೆ, ನಾವು ಮಾಡಿರೋ ಸೇವೆಯನ್ನ, ನಾವು ಮಾಡಿರೋ ಒಳ್ಳೆ ಕೆಲಸವನ್ನ ಗುರುತಿಸಿ ಅವರು ನಮಗೆ ನಿಮ್ಮನ್ನೆಲ್ಲ ಅಭಿನಂದಿಸಲು ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದ ಬಗ್ಗೆ ಮುಂದಿನ ಕಾರ್ಯಕ್ರಮನ ನಡೆಸೋಣ. ಥ್ಯಾಂಕ್ ಯು.